ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಮಿತಾ. ನಾನು ರಾಷ್ಟ್ರೀಯ ವಿದ್ಯಾಲಯ ಡೆಂಟಲ್ ಕಾಲೇಜಲ್ಲಿ 3ನೇ ವರ್ಷ ಓದುತ್ತಿದ್ದೇನೆ. ನಾನು ಇವತ್ತು ಹಲ್ಲು ಉಜ್ಜುವುದರ ಪ್ರಾಮುಖ್ಯತೆ ಬಗ್ಗೆ 3 ಹಂತದಲ್ಲಿ ಹೇಳುತ್ತೇನೆ. ಮೊದಲನೇದಾಗಿ, ನಾವು ಯಾಕೆ ಹಲ್ಲು ಉಜ್ಜಬೇಕು, ಅದರಿಂದ ಯಾವ ಲಾಭವಾಗುತ್ತೆ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾವು ಹಲ್ಲು ಉಜ್ಜುವುದರಿಂದ ನಮ್ಮ ದಂತ ಆರೋಗ್ಯ ಮತ್ತು ದೇಹದ ಆರೋಗ್ಯ ಕಾಪಾಡಿಕೊಳ್ಳುತ್ತೇವೆ. ಹಲ್ಲು ಉಜ್ಜುವುದರಿಂದ ಉಳ್ಕಲ್ಲು, ಬಸಿಡಿನ ಕಾಯಿಲೆ ಹಾಗೂ ಪೆರಿಡಾಂಟಲ್ ರೋಗವನ್ನು ತಡೆಯಲು ಸಾಧ್ಯ. ಇಲ್ಲದಿದ್ದರೆ ಹಲ್ಲನ್ನು ಕಳೆದುಕೊಳ್ಳುತ್ತೇವೆ. ದಂತ ಆರೋಗ್ಯ ಸರಿಯಾಗಿ ಇಲ್ಲದಿದ್ದರೆ ನಮಗೆ ಹೃದಯ ಸಂಬಂಧಿತ ಕಾಯಿಲೆ ಬರುತ್ತದೆ ಮತ್ತು ಆಯುಸ್ಸು ಕಡಿಮೆ ಆಗುತ್ತದೆ. ಹಲ್ಲು ಸರಿಯಾಗಿ ಉಜ್ಜದಿದ್ದರೆ ದಂತದಲ್ಲೂ ಹಾಗೂ ವಸಡಿನಲ್ಲಿ ಊಟ ಸೇರಿಕೊಂಡು ಹಾನಿಕಾರ ಬ್ಯಾಕ್ಟೀರಿಯಾ ಉಂಟಾಗುತ್ತದೆ. ಇದರಿಂದ ಪೆರಿಡಾಂಟೈಟಿಸ್ ಹಾಗೂ ಜಿಂಜೈವೈಟಿಸ್ ಕಾಯಿಲೆ ಉಂಟಾಗುತ್ತದೆ. ಈ ಬ್ಯಾಕ್ಟೀರಿಯಾ ಹಲ್ಲಿನಿಂದ ರಕ್ತನಾಳಗಳಿಗೆ ಹೋಗುತ್ತದೆ. ಇದರಿಂದ ಉರಿಯೂತ ಹಾಗೂ ರಕ್ತನಾಳಗ ನಾಶವಾಗುತ್ತದೆ. ಈ ಕಾರಣಕ್ಕಾಗಿ ನಾವು ದಿನಕ್ಕೆ 2 ಸತಿ ಹಲ್ಲು ಉಜ್ಜಲೇಬೇಕು. ಬೆಳಗ್ಗೆ 1 ಗಂಟೆ ತಿಂಡಿ ತಿನ್ನೋಕ್ಕೆ ಮುಂಚೆ ಹಲ್ಲು ಉಜ್ಜಬೇಕು, ಹಾಗೆ ರಾತ್ರಿ ಊಟ ಆದಮೇಲೆ ಹಲ್ಲು ಉಜ್ಜಬೇಕು. ಎರಡನೇದಾಗಿ, ಯಾವ ಥರದ ಟೂತ್ಪೇಸ್ಟ್ ಹಾಗೂ ಟೂತ್ ಬ್ರಷ್ ಉಪಯೋಗಿಸಬೇಕು. ಚಿಕ್ಕ ಮಗುವಿಂದ ದೊಡ್ಡವರ ತನಕ ನಾವು ಮೃದುವಾಗಿರೋ ಟೂತ್ ಬ್ರಷೇ ಬಳಸಬೇಕು. ಅದು ಯಾಕೆ? ಹಾರ್ಡ್ ಬ್ರಿಸಲಿರೋ ಟೂತ್ ಬ್ರಷ್ ಉಪಯೋಗಿಸಿದರೆ ಏನಾಗುತ್ತದೆ? ನಮ್ಮ ಹಲ್ಲಿನ ಮೇಲೆ ಒಂದು ರಕ್ಷಣಾತ್ಮಕ ಅಂಶವಿದೆ, ದಂತ ಕವಚ ಇದೆ. ನಾವು ಹಾರ್ಡ್ ಬ್ರಿಸಲಿರೋ ಟೂತ್ ಬ್ರಷ್ ಉಪಯೋಗಿಸಿದರೆ ಈ ದಂತ ಕವಚ ಸವೆಯುತ್ತವೆ. ಇದರಿಂದ ಹಲ್ಲನ್ನು ಸೂಕ್ಷ್ಮತೆ ಹಾಗೂ ನೋವು ಆಗುತ್ತದೆ. ಅದಕ್ಕಾಗಿ ನಾವು ಮೃದುವಾಗಿರೋ ಟೂತ್ ಬ್ರಷ್ ಬಳಸಬೇಕು. ನಾವು ಫ್ಲೂರೈಡ್ ಇರೋ ಟೂತ್ಪೇಸ್ಟ್ ಬಳಸಬೇಕು. ಇದರಿಂದ ನಮಗೆ ಉಳ್ಕಲ್ ಆಗುವುದರಿಂದ ತಡೆಯುತ್ತವೆ. ದೊಡ್ಡವರಿಗೆ ಹಾಗೂ 3 ವಯಸ್ಸಿನ ದೊಡ್ಡ ಮಕ್ಕಳಿಗೆ ಬಟಾಣಿ ಗಾತ್ರ ಪ್ರಮಾಣದ ಫ್ಲೂರೈಡ್ ಟೂತ್ಪೇಸ್ಟ್ ಬಳಸಿ. 3 ವಯಸ್ಸಿನ ಕಡಿಮೆ ಮಕ್ಕಳಿಗೆ ಅಕ್ಕಿ ಧಾನ್ಯದ ಗಾತ್ರಕ್ಕಿಂತ ಕಡಿಮೆ ಪ್ರಮಾಣದ ಫ್ಲೂರೈಡ್ ಟೂತ್ಪೇಸ್ಟ್ ಬಳಸಿ. ಹಲ್ಲು ಪುಡಿ ಪರ್ಯಾಯ ಟೂತ್ಪೇಸ್ಟ್ಗೆ ಬಳಸಬಹುದು. ಹಲ್ಲು ಪುಡಿ ಸೂಕ್ಷ್ಮ ಹಲ್ಲುಗಳಿಗೆ ಶಿಫಾರಸು ಮಾಡಲಾಗಿದೆ. ಮೂರನೇದಾಗಿ, ಸರಿಯಾದ ಮಾರ್ಗ ಟೂತ್ ಬ್ರಷ್ ತಂತ್ರಗಳು ನಾವು ನೋಡೋಣ. ಮುಂದೆ ಭಾಗ ಮತ್ತು ಹಿಂದೆ ಭಾಗ 45 ಡಿಗ್ರಿ ಕೋನದಲ್ಲಿ ಹಲ್ಲು ಉಜ್ಜಬೇಕು ಹಾಗೂ ವೃತ್ತಾಕಾರದ ಚಲನೆ ಬಳಸಿ ಹಲ್ಲು ಉಜ್ಜಬೇಕು. ಈ ನಂತರ ಹಲ್ಲು ಸ್ವಚ್ಛವಾಗಿರುತ್ತದೆ. ಆಹಾರ ತಿನ್ನುವುದು ತಕ್ಷಣವೇ ಹಲ್ಲು ಉಜ್ಜಬಾರದು. ಇದರಿಂದ ಹೆಚ್ಚು ಹಾನಿ ಉಂಟು ಮಾಡುತ್ತದೆ. ಅದಕ್ಕಾಗಿ 30 ನಿಮಿಷ ನಂತರ ಹಲ್ಲು ಉಜ್ಜಬಹುದು. ಹಲ್ಲುಗಳನ್ನು 2 ನಿಮಿಷ ಕಾಲಕ್ಕಿಂತ ಕಡಿಮೆ ಅಥವಾ ಹೆಚ್ಚು ಸಮಯ ಉಜ್ಜಬಾರದು. 2 ನಿಮಿಷ ಸಮಯಕ್ಕಿಂತ ಹೆಚ್ಚು ಉಜ್ಜಿದರೆ ಹಲ್ಲು ಸವೆಯುತ್ತವೆ ಹಾಗೂ ವಸಡುಗಳಿಗೆ ಹಾನಿ ಉಂಟು ಮಾಡುತ್ತದೆ. 2 ನಿಮಿಷಕ್ಕಿಂತ ಕಡಿಮೆ ಸಮಯಕ್ಕೆ ಉಜ್ಜಿದರೆ ಹಲ್ಲುಗಳನ್ನ ಆಹಾರ ಉಳ್ಕಲ್ಲು ಹಾಗೂ ಅನೇಕ ಹಲ್ಲುಗಳ ಸಮಸ್ಯೆ ಉಂಟು ಆಗುತ್ತದೆ. ನಿಮ್ಮ ನಾಲಿಗೆನ ಬ್ರಷ್ನಿಂದ ನಿಧಾನವಾಗಿ ಶುದ್ಧ ಮಾಡಿ ಅಥವಾ ನಾಲಿಗೆ ಕ್ಲೀನರ್ ಉಪಯೋಗಿಸಬಹುದು. 6 ತಿಂಗಳಿಗೆ 1 ಬಾರಿ ದಂತ ವೈದ್ಯನ ಭೇಟಿ ಮಾಡಿ ನಿಮ್ಮ ಬಾಯಿನ ಆರೋಗ್ಯನ ಕಾಪಾಡಿಕೊಳ್ಳಿ. ಚಿಕಿತ್ಸೆಗಿಂತ ತಡೆಗಟ್ಟುವಿಕೆ ಉತ್ತಮವಾಗಿದೆ. ಅದಕ್ಕಾಗಿ ದಿನಕ್ಕೆ 2 ಸತಿ ಬ್ರಷ್ ಮಾಡಬೇಕು. ಮೃದುವಾಗಿರೋ ಟೂತ್ ಬ್ರಷ್ ಬಳಸಿ ಫ್ಲೂರೈಡ್ ಇರೋ ಟೂತ್ಪೇಸ್ಟ್ ಉಪಯೋಗಿಸಿ 2 ನಿಮಿಷ ಕಾಲ ಹಲ್ಲನ್ನು ಉಜ್ಜಬೇಕು. ಹೇಳುತ್ತಾ ನಾನು
ಕೊನೆಗೊಳ್ಳುತ್ತೇನೆ. ಧನ್ಯವಾದಗಳು.